ಯಾದಗಿರಿ ಅಂಬೇಡ್ಕರ್ ಚೌಕ್ಲಿದ್ದ ಮತ್ತೆ 6 ತಿಂಗಳಿಂದ ಕಂಕರ್ ಹಿಂಗೆ ಹಾಕಿಸಿ ಸಾರ್ವಜನಿಕರು ತಿರುಗಾಡಲಾರ್ದ ಪರಿಸ್ಥಿತಿ ನೋಡ. ಇದು ಕಂಕರ್ ಹಾಕ್ಯಾರ ನೋಡ್ರಿ, ಹಿಂದೆ ಹೆಂಗೆ ಹಾಕ್ಯಾರ ಹಂಗೆ ಬಿದ್ದದ್ ನೋಡ್ರಿ ಎಲ್ಲ ಕೆಟ್ಟು ಗಾಡಿ ಬೀಳಕತ್ತು. ನಗರದ ಅಂಬೇಡ್ಕರ್ ಬಡಾವಣೆಯಿಂದ ಶಾರ್ಟ್ ಕಟ್ ಇರ್ತಕ್ಕಂಥ ರಸ್ತೆ ಇದು. ಅಲ್ಲಿಂದ ರಾಜೀವ್ ಗಾಂಧಿ ನಗರಕ್ಕೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಇದೆ. ಏನದ ಸುಮಾರು ಚರಂಡಿ ಆಗ್ಯದ, ಎಲ್ಲ ಆಗ್ಯದ, ಇನ್ನ ಸ್ವಲ್ಪ ಚರಂಡಿ ಉಳ್ದ. ಮತ್ತೆ 6 ತಿಂಗಳಿಂದ ಕಂಕರ್ ಹಿಂಗೆ ಹಾಕಿಸಿ ಸಾರ್ವಜನಿಕರು ತಿರುಗಾಡಲಾರ್ದ ಪರಿಸ್ಥಿತಿ ನೋಡ. ಈಗ 2 ವೀಲರ್ಸ್ ಆಟೋ ಏನೋ ಇದ್ರಾಗ ಹೋದು ಅಂದ್ರೆ ಟೈರ್ ಹಾಳಾಗ್ಲಕತ್ತವ, ಎಕ್ಸೆಲ್ ಕಟ್ ಆಗ್ಲಕತ್ತದ. ಹಂಗಾಗಿ ಇದು ಆಟೋನೇ ಹೋಗ್ಲಾರ್ದ ಪರಿಸ್ಥಿತಿ ಅದ. ಇದು ಹಾಕ್ಬಿಟ್ರೆ ಅಷ್ಟೇ ಮರ್ಮಾಕ್ಬಿಟ್ರೆ ನಡೀತಿತ್ತು. ಬಿಟ್ಟದ್ದು ತಪ್ಪು. ತಕ್ಷಣ ಅದ್ರ ಮ್ಯಾಗ ಸೀಸೆನೇ ಹಾಕ್ಬೇಕಿಲ್ಲ, ಡಾಂಬರ್ಕರಣ ಹಾಕಿ ಮಾಡಿದ್ರ ಅನುಕೂಲ ಆಗ್ತದ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಬಂದ್ ಕೇಸಿ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ತಕ್ಷಣ ಮಾಡಬೇಕು. ಮಾಡದಿದ್ರೆ ಸೈದಾಪುರ ಹೋಟ್ಲಲ್ಲಿ ಇರ್ತಕ್ಕಂಥ ಹೆದ್ದಾರಿನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಚೌಕ್ಲಿದ್ದ ಹಿಡ್ಕೊಂಡು ರಾಜೀವ್ ಗಾಂಧಿ ನಗರ ತನ CC ರೋಡು ಆಗಬೇಕು. ಈ ಡ್ರೈನೇಜ್ ಇಲ್ಲಿ ಎಲ್ಲ ಕೆಟ್ಟು ಗಾಡಿ ಬೀಳಕತ್ತು. ಶರಣು ಮೇಗಿರಂತ ಇದು ಯಾದಗಿರಿ ಅಂಬೇಡ್ಕರ್ ಚೌಕ್ಲಿದ್ದ ಇಲ್ಲಿ ಒಳಗಡೆ ಹೋಗ್ತಿದ್ರು ರಸ್ತೆ ರಾಜೀವ್ ಗಾಂಧಿ ನಗರ ಒಳಗೆ. ಈ ಬೈಕ್ಗಳಿಗೆ, ಆಟೋಗಳಿಗೆ, ಮನುಷ್ಯರಿಗೆಲ್ಲ ತಿರುಗಾಡಕ್ಕೆ ಭಾಳ ಅನುಕೂಲ ಆಗ್ತಾ ರೋಡ್ ಇದು. ಇವಾಗ ಈ ಸಮಸ್ಯೆಯಿಂದ ಭಾಳ ಜನಗಳಿಗೆ ಭಾಳ ತೊಂದರೆ ಆಗಿದೆ. ಇದು ಎಲ್ಲ ರೋಡ್ ಮಾಡೋರು ಏನಿಲ್ಲ, ಇಲ್ಲಿ ಸಾಲಿ ಅದ, 2 ಗೌರ್ಮೆಂಟ್ ಸಾಲಿ ಅವ. ಮಕ್ಕಳು ತೊಗೊಂಡು ಇಲ್ಲಿ ಆಟೋ ತೊಗೊಂಡು ತಿರುಗಾಡಕ್ಕೆ ತೊಂದರೆ ಆಗ್ಲಕ್ಕತ್ತದ. ನೀವು ಹಿಂದಕ್ಕೆ ಸರ್ ಇದು ಎಲ್ಲ ರೋಡ್ ಮಾಡಿ ಕಡೆಕ್ ಮಾಡ್ಕೇಸಿ ಗೌರ್ಮೆಂಟ್ ಏನೇ ಮಾಡ್ಬೇಕಿದು. ಎಲ್ಲಿ ಗಾಡಿ ಸಿಗಬಳಕತ್ತ, ಎಲ್ಲ ಸಿಗಬಳಕತ್ತ, ಹೋಗ್ಬರಕ್ಕೆ ತೊಂದರೆ ಆಗ್ಲಕ್ಕತ್ತದ. ನೀರು ನಿಂತದ ನೋಡ್ರಿ ಹೆಂಗೆ ನಿಂತವ್. ಇದು ಕಂಕರ್ ಹಾಕ್ಯಾರ ನೋಡ್ರಿ, ಹಿಂದೆ ಹೆಂಗೆ ಹಾಕ್ಯಾರ ಹಂಗೆ ಬಿದ್ದದ್ ನೋಡ್ರಿ ಎಲ್ಲ. ಪೂರಾ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಒಂದು ಲೈಟ್ ಸತಿಗಿಲ್ಲ. ಬಂದು ಮಾಡ್ತೀನಿ ಅಂತಾರ, ಅರ್ಧ ಮಾಡ್ಯಾರ, ಅರ್ಧ ನಿಂದ್ರಿಸಿ ಬಿಟ್ಟವ್ರ ಅಲ್ಲೇ ಕೆಲಸ.